ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಅತಿ ಪ್ರಿಯರೇ, ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಅದು ಪ್ರಿಯರೇ, ಕೀರ್ತನೆಗಳ ಗ್ರಂಥ 91ನೇ ಅಧ್ಯಾಯ, ಸಲಾಮ್ಸ್ ಚಾಪ್ಟರ್ 91 ವರ್ಸ್ 14th ವರ್ಡ್, 14ನೇ ವಾಕ್ಯ. ದೇವರು ದಾವೀದನ ಮುಖಾಂತರ ಬರೆಸಿದ್ದಾನೆ ಪ್ರಿಯರೇ. ಹೌದು, ಅವನು ನನ್ನಲ್ಲಿ ಆಸಕ್ತನಾದ್ದರಿಂದ ಅವನನ್ನು ರಕ್ಷಿಸುವೆನು ಮತ್ತು ನನ್ನ ನಾಮವನ್ನು ಅರಿತವನಾದ್ದರಿಂದ ಅವನನ್ನು ಉದ್ಧರಿಸುವೆನು. ಹೌದು ಪ್ರಿಯರೇ, ಆಸಕ್ತಿ ರಕ್ಷಣೆ. ಈ ದಿನ ನಾವು ಆಸಕ್ತಿ ಬಗ್ಗೆ ಧ್ಯಾನಿಸೋಣ ಪ್ರಿಯರೇ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಹೌದು ಪ್ರಿಯರೇ, ನೀನು ನಾನು ದೇವರಲ್ಲಿ ಆಸಕ್ತರಾದರೆ ದೇವರು ರಕ್ಷಿಸುತ್ತೇನೆಂದು ಹಳೆ ಒಡಂಬಡಿಕೆ ಗ್ರಂಥ ಕೀರ್ತನೆ ಭಾಗ 91ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳುತ್ತಿದ್ದಾನೆ ಪ್ರಿಯರೇ. ಹೌದು, ಇದಕ್ಕೆ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಂಡು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು ಬೇಡಿಕೊಳ್ಳೋಣ ಪ್ರಿಯರೇ. ತಂದೆಯ ದೇವರ ಸಹಾಯ, ಯೇಸು ಕ್ರಿಸ್ತನ ಸರ್ವಜ್ಞಾನ, ದೇವರ ಪರಿಶುದ್ಧಾತ್ಮನ ಸರ್ವಶಕ್ತಿಯನ್ನು ಕೇಳಿಕೊಳ್ಳೋಣ ಪ್ರಿಯರೇ. ಪ್ರಾರ್ಥನೆ ಪ್ರಿಯರೇ, ನನ್ನೊಂದಿಗೆ ಕಿಬೇಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಆತ್ಮಸ್ವರೂಪನಾದ ದೇವರೇ, ಪ್ರೀತಿ ಸ್ವರೂಪನೇ, ಜೀವ ಸ್ವರೂಪನೇ, ಧರ್ಮ ಸ್ವರೂಪನೇ, ಸತ್ಯ ಸ್ವರೂಪನೇ, ನೀತಿ ಸ್ವರೂಪನೇ, ನಂಬಿಗಸ್ತನೇ ತಂದೆ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮಲ್ಲಿ ವಿಶ್ವಾಸ ಇಡುವಂತೆ, ಪ್ರೀತಿಸುವಂತೆ, ನಿಮ್ಮ ಜ್ಞಾನವನ್ನು ಅರಿತುಕೊಳ್ಳುವಂತೆ ನಮಗೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ತಂದೆ. ಪ್ರಭುವೇ, ಅವನು ನನ್ನಲ್ಲಿ ಆಸಕ್ತನಾದ್ದರಿಂದ ಅವನನ್ನು ರಕ್ಷಿಸುವೆನು ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಪ್ರಿಯ ಮಕ್ಕಳಾದ ನಮ್ಮೆಲ್ಲರೊಂದಿಗೆ ಈ ವಾಕ್ಯವನ್ನು ಹೇಳುತ್ತಿರುವ ನಮ್ಮೆಲ್ಲರ ಹೃದಯದೊಂದಿಗೆ, ಆತ್ಮದೊಂದಿಗೆ, ಬುದ್ಧಿಶಕ್ತಿಯೊಂದಿಗೆ, ಮನಸ್ಸಿನೊಂದಿಗೆ ಮಾತನಾಡಿ ಸ್ವಸ್ಥಪಡಿಸಿ ಬಿಡುಗಡೆ ಮಾಡಿ ನಿಮ್ಮ ಪರಿಶುದ್ಧ ಮಾರ್ಗ ಸತ್ಯ ಜೀವದಲ್ಲಿ ಧೈರ್ಯದಿಂದ, ಶಾಂತಿಯಿಂದ, ಬೆಳಕಿನಿಂದ, ದೇವರ ಭಯಭಕ್ತಿಯಿಂದ, ದೇವರ ದೂತರ ಕಾವಲಿನಿಂದ, ನಿತ್ಯ ಜೀವದಿಂದ ನಡೆಯುವಂತೆ, ಎಲ್ಲ ದುಷ್ಟನ ಕಾರ್ಯಗಳು ನಾಶವಾಗುವಂತೆ ಅನುಗ್ರಹಿಸಬೇಕೆಂದು ಹೀಗೆ ಮಾಡಿ ತಂದೆ, ನಿಮ್ಮಲ್ಲಿ ಆಸಕ್ತಿ ಉಳ್ಳವರಾಗಿರುವಂತೆ ನಿಮ್ಮ ವಾಕ್ಯವನ್ನು ಆಲಿಸಿ, ಪಾಲಿಸಿ, ಪ್ರೀತಿಸಿ ನಡೆಯುವಂತೆ ನಿಮ್ಮಿಂದ ರಕ್ಷಣೆಯನ್ನು, ಸಂಪೂರ್ಣ ಸ್ಪಷ್ಟತೆಯನ್ನು, ರಕ್ಷಣೆಯನ್ನು ಪಡೆಯುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಬೇಕೆಂದು ಹೀಗೆ ಮಾಡಿ ತಂದೆ. ಶಾಂತಿದಾಯಕ ದೇವರೇ, ಶೈತಾನನನ್ನು ಶೀಘ್ರವಾಗಿ ನಿಮ್ಮ ಮಕ್ಕಳ ನಮ್ಮೆಲ್ಲರ ಕಾಲ ಕೆಳಗೆ ನಿಮ್ಮ ವಾಕ್ಯ ಎಂಬ ಖಡ್ಗದಿಂದ ಯೇಸು ನಾಮದಲ್ಲಿ ಹಾಕಬೇಕೆಂದು, ತುಳಿಸಾಕಬೇಕೆಂದು ಯೇಸು ಕ್ರಿಸ್ತು ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರಿಯರೇ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. 91ನೇ ಕೀರ್ತನೆ 14ನೇ ವಾಕ್ಯ. ಮತ್ತು ನನ್ನ ನಾಮವನ್ನು ಅರಿತವನಾದ್ದರಿಂದ ಅವನನ್ನು ಉದ್ಧರಿಸುವೆನು. ಹೌದು ಪ್ರಿಯ, 2 ಭಾಗ ಇದೆ ಅಲ್ಲಿ, ಆಸಕ್ತಿ ಅಥವಾ ಉದ್ಧಾರ. ಹೌದು ಪ್ರಿಯರೇ, ಆಸಕ್ತಿಯಿಂದ ರಕ್ಷಣೆ, ದೇವರ ನಾಮವನ್ನು ಅರಿತರೆ ಉದ್ಧಾರ ಪ್ರಿಯರೇ. ಹೌದು, ಹೀಗೆ ನಾವು ಆಸಕ್ತಿ ಬಗ್ಗೆ ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಇದಕ್ಕೆ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ಸಿದ್ಧರಾಗೋಣ. ನಾನೊಂದು ಏಕೀಭವಿಸಿ ಹಾಡಿರಿ ಪ್ರಿಯರೇ. ಹಾಡು ಕೃಪೆ ಬಾಹುಲ್ಯ. ಅದು ಪ್ರಿಯರೇ, ಕೃಪೆಯಲ್ಲಿರುವ ಬಲ, ಬಾಹುಬಲ ದೇವರ ಕೃಪೆ ಏಸು ಆಗಿದ್ದಾನೆ ಪ್ರಿಯರೇ. ಪಾಪ ಕೊಡುವ ಸಂಬಳ ಮರಣ, ಆದರೆ ದೇವರು ಕೊಡುವ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವವರಿಗೆ ದೇವರು ಕೊಡುವ ವರ ನಿತ್ಯ ಜೀವ, ಕೃಪೆ ಪ್ರಿಯರೇ. ಹೌದು, ಹೀಗೆ ನಾವು ಹಾಡನ್ನು ಹಾಡ್ಕೊಂಡು ಸಿದ್ಧರಾಗೋಣ. ನಾನೊಂದು ಏಕೀಭವಿಸಿ ಹಾಡಿರಿ ಪ್ರಿಯರೇ. ಹಾಡು. ಪ್ರಭುವೇ ನಿನ್ನೋಳು ಜೀವಿಸುವುದು, ಪ್ರಭುವೇ ನಿನ್ನೋಳು ಜೀವಿಸುವುದು, ಕೃಪೆ ಬಾಹುಲ್ಯವೇ ನನ್ನ ಕಡೆ, ಕೃಪೆ ಬಾಹುಲ್ಯವೇ, ಕೃಪೆ ಬಾಹುಲ್ಯವೇ ನನ್ನ ಕಡೆ, ಕೃಪೆ ಬಾಹುಲ್ಯವೇ. ಪ್ರಭುವೇ ನಿನ್ನೋಳು ಜೀವಿಸುವುದು, ಸಂಗೀತವಾದರೂ ಬಿರುಗಾಳಿ ತುಫಾನು ಆದರೂ
ಏಸಪ್ಪ ಸಂಗೀತವಾದರೂ, ಬಿರುಗಾಳಿ ತುಫಾನು ಆದರೂ ಕರಗಿ ಹೋಗುವವು ನಿನ್ನ ನಾಮ ಸ್ಮರಣೆಯೊಳಗೆ. ಕರಗಿ ಹೋಗುವವು ನಿನ್ನ ನಾಮ ಸ್ಮರಣೆಯೊಳಗೆ. ಸಂತಸವಿರುವುದು ನನ್ನ ಮನವೆಷ್ಟೋ, ಸಂತಸವಿರುವುದು ನನ್ನ ಮನವೆಷ್ಟೋ. ಪ್ರಭುವೇ ನಿನ್ನೊಳು ಜೀವಿಸುವುದು. ಪಾಪ ನಿಯಮವನು ಬಹು ದೂರವಾಗಿ ಮಾಡಿ ಸ್ವಾಮಿ, ಪಾಪ ನಿಯಮವನ್ನು ಬಹು ದೂರವಾಗಿ ಮಾಡಿ, ಪಾವನಾತ್ಮದಿ ಪರಿಪೂರ್ಣವಾಗಿ, ಪಾವನಾತ್ಮದಿ ಪರಿಪೂರ್ಣ ಮಾಡಿ, ಪಾದ ಪದ್ಮವ ಹತ್ತಿಕೊಳ್ಳುವೆನು, ಪಾದ ಪದ್ಮವ ಹತ್ತಿಕೊಳ್ಳುವೆನು. ಪ್ರಭುವೇ ನಿನ್ನೋಳು ಜೀವಿಸುವುದು, ಪ್ರಭುವೇ ನಿನ್ನೋಳು ಜೀವಿಸುವುದು. ಕೃಪೆ ಬಾಹುಲ್ಯವೇ ನಮ್ಮ ಕಡೆ, ಕೃಪೆ ಬಾಹುಲ್ಯವೇ ಕ್ರಿಸ್ತೇಸುವೆ. ಕೃಪೆ ಬಾಹುಲ್ಯವೇ ನೀ ತೋರಿದಂಥ ಕೃಪೆ ಬಾಹುಲ್ಯವೇ. ಪ್ರಭುವೇ ನಿನ್ನೋಳು ಜೀವಿಸುವುದು, ನಿನ್ನೋಳು ಅಡಗಿರುವುದು. ಕೃಪೆ ಸರ್ವೋನ್ನತವಾದದ್ದು ಕ್ರಿಸ್ತೇಸಪ್ಪ, ನಿನ್ನೊಳಗೆ ಅಡಗಿರುವಂಥದ್ದು. ಕೃಪೆ ಸರ್ವೋನ್ನತವಾದದ್ದು, ನಿನ್ನೊಳಗೆ ನಿಂತು ಕೃಪೆಗಳನ್ನು ಅನುಭವಿಸಿ, ನಿನ್ನೊಳಗೆ ನಿಂತು ಕೃಪೆಗಳನ್ನು ಅನುಭವಿಸಿ, ನಿನ್ನೊಂದಿಗೆ ಯುಗ ಯುಗಗಳು ನಿಲ್ಲುವೆ, ನಿನ್ನೊಂದಿಗೆ ಯುಗ ಯುಗಗಳು ನಿಲ್ಲುವೆ. ಪ್ರಭುವೇ ನಿನ್ನೋಳು ಜೀವಿಸುವುದು, ಏಸಪ್ಪ ನಿನ್ನೊಳಗೆ ಜೀವಿಸುವುದು. ಕೃಪೆ ಬಾಹುಲ್ಯವೇ ನನ್ನ ಕಡೆ, ಕೃಪೆ ಬಾಹುಲ್ಯವೇ, ಕೃಪೆ ಬಾಹುಲ್ಯವೇ ನಮ್ಮ ಕಡೆ, ಕೃಪೆ ಬಾಹುಲ್ಯವೇ. ಏಸಪ್ಪ ನಿನ್ನೊಳಗೆ ಜೀವಿಸುವುದು. ನೂತನ ವಧುವಾಗಿ ಶುದ್ಧ ವಸ್ತ್ರಗಳನ್ನು ಧರಿಸಿ, ರಕ್ಷಕ ಯೇಸು ನೂತನ ವಧುವಾಗಿ ಶುದ್ಧ ವಸ್ತ್ರಗಳನ್ನು ಧರಿಸಿ, ಒಡೆಯನೇ ನೂತನವಾದ ಶುಭಾಕಾಂಕ್ಷೆಗಳೊಂದಿಗೆ, ನೂತನವಾದಂಥ ಶುಭಾಕಾಂಕ್ಷೆಗಳೊಂದಿಗೆ ನೂತನ ವಧುವಾಗಿ ಸಿದ್ಧವಾಗುವೆ ನಿನಗಾಗಿ, ನೂತನ ವಧುವಾಗಿ ಸಿದ್ಧವಾಗುವೆವು ನಿಮಗಾಗಿ. ಪ್ರಭುವೇ ನಿನ್ನೋಳು ಜೀವಿಸುವುದು, ಪ್ರಭುವೇಸು ನಿನ್ನೊಳಗೆ ಜೀವಿಸುವುದು. ಕೃಪೆ ಬಾಹುಲ್ಯವೇ ನನ್ನ ಕಡೆ, ಕೃಪೆ ಬಾಹುಲ್ಯವೇ. ತಂದೆ, ಕೃಪೆ ಬಾಹುಲ್ಯವೇ ನಮ್ಮ ಕಡೆ, ಕೃಪೆ ಬಾಹುಲ್ಯವೇ. ಯೇಸುವೇ ನಿನ್ನೊಳಗೆ ಜೀವಿಸುವುದು. ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ. ಕೃಪೆ ಬಾಹುಲ್ಯ ಪ್ರೇರೆ. ಪ್ರಭುವಿನಲ್ಲಿ ಜೀವಿಸುವುದು ನಮ್ಮ ಕಡೆ ಪ್ರಭು ತೋರಿಸಿದ ಉಚಿತ ಕೃಪೆ ಪ್ರೇರೆ. ಹೌದು, ದೇವರಿಗೆ ಲೋಕವನ್ನು ಎಷ್ಟಾಗಿ ಪ್ರೀತಿಸಿ ಆತನು ತನ್ನ ಒಬ್ಬನೇ ಮಗನನ್ನು ಧಾರೆ ಎರೆದನು. ಆತನಲ್ಲಿ ವಿಶ್ವಾಸಿಡು ಯಾರೊಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವ, ಅಮರ ಜೀವ, ಮೋಕ್ಷ
ಪಡೆಯಬೇಕೆಂದೇ ಆತನನ್ನು ಕೊಟ್ಟನು ದೇವರು. ಪ್ರೇರೆ ಅದರಿಂದ ಸಂಗೀತವಾದರೂ ಬಿರುಗಾಳಿ ತೂಫಾನಾದರೂ ಕರಗಿ ಹೋಗುತ್ತವೆ ಪ್ರೇರೆ ಆತನ ನಾಮಸ್ಮರಣೆಯೊಳಗೆ ಸಂತಸವಿರುತ್ತದೆ ನಮ್ಮ ಮನ. ಎಷ್ಟು ಹೌದು, ಪಾಪ ನಿಯಮವನ್ನು ಬಹುದೂರವಾಗಿ ಮಾಡುತ್ತಾನೆ ಪ್ರಭು. ತನ್ನ ಪರಿಶುದ್ಧಾತ್ಮ ನೀಡಿ ಆತನಲ್ಲಿ ಪ್ರೀತಿಸಿ ವಿಶ್ವಾಸ ಇಟ್ಟು ಆತನ ಮಾರ್ಗದಲ್ಲಿ ನಡೆಯುವವರಿಗೆ, ವಾಕ್ಯಗಳನ್ನು ಅನುಸರಿಸುವವರಿಗೆ, ಹೀಗೆ ಆತನ ಪಾದ ಪದ್ಮವನ್ನು ಹತ್ತಿಕೊಳ್ಳುವಂತೆ ಮಾಡುತ್ತಾನೆ. ಪ್ರಭುವಿನೊಳಗೆ ಅಡಗಿರುವಂಥದ್ದು ಕೃಪೆ ಸರ್ವೋನ್ನತವಾಗಿದೆ ಪ್ರೇರೆ. ಆತನೊಳಗೆ ನಿಂತು ಕೃಪೆಗಳನ್ನು ಅನುಭವಿಸಬೇಕಾಗಿದೆ. ಪ್ರಭುವಿನೊಂದಿಗೆ ಯುಗ ಯುಗಗಳನ್ನು ನಿಲ್ಲುತ್ತೇವೆ. ಹೌದು, ಹೀಗೆ ನೂತನ ವಧುವಾಗಿ ಶುದ್ಧ ವಸ್ತ್ರಗಳನ್ನು ಧರಿಸಿ, ಹೌದು, ನೂತನ ಶುಭ ಆಕಾಂಕ್ಷೆಗಳೊಂದಿಗೆ ಯೇಸುವಿನ ಆಗಮನಕ್ಕಾಗಿ ಕಾದು ಬುದ್ಧಿವಂತ ಕನ್ಯಕೆಯರಂತೆ ಸಿದ್ಧವಾಗಿ ಆತನೊಂದಿಗೆ ಪರಲೋಕ ಪ್ರವೇಶ ಮಾಡಬೇಕಾದ ಪ್ರೇರೆ. ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಅತಿಶಯ ಆನಂದಗಳನ್ನು ನಿತ್ಯ ಜೀವನ ಅನುಭವಿಸೋಣ ಪ್ರೇರೆ. ಕೃಪೆ ಬಾಹುಲ್ಯ ನೀಡುವ ಯೇಸು ನಾಮದಲ್ಲಿ ಆಮೇಲೆ. ವಾಕ್ಯ ಭಾಗದಲ್ಲಿ ಪ್ರವೇಶ ಮಾಡೋಣ ಪ್ರೇರೆ. ಇಂದು ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾದ್ದರಿಂದ ಅವನನ್ನು ಉದ್ಧರಿಸುವೆನು. ಪ್ರೇರೆ 91ನೇ ಕೀರ್ತನೆ 14ನೇ ವಾಕ್ಯ, ಸ್ಲಾಮ್ಸ್ ಚಾಪ್ಟರ್ 91 ವರ್ಸ್ 14th ವರ್ಡ್. ಇಲ್ಲಿ ಅವನು ಅಂದರೆ ದಾವೀದನ ಬಗ್ಗೆ, ಅಥವಾ ದಾವೀದನಂತೆ ಯಾರೆಲ್ಲ ದೇವರನ್ನು ಪ್ರೀತಿಸುತ್ತಾರೋ, ಸ್ತುತಿಸುತ್ತಾರೋ ಯಥಾರ್ಥವಾಗಿ, ಹೌದು ಪ್ರೇರೆ, ದೇವರು ದೊಡ್ಡಾತನು, ಗಂಭೀರ ಸ್ವಭಾವವುಳ್ಳಾತನು, ಭಯಂಕರನು, ಒಳ್ಳೆಯಾತನು, ಯುದ್ಧಶೂರನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು, ಆಲೋಚನಾಕರ್ತನು, ಪರಾಕ್ರಮ ದೇವರು. ಹೌದು ಪ್ರೇರೆ, ಉನ್ನತನಾಗಿದ್ದಾನೆ. ಮನುಷ್ಯನ ಜೀವನದಲ್ಲಿ ಆತನಲ್ಲಿ ಆಸಕ್ತ ಇರುವುದಾದರೆ ಎಂದು ತಿಳಿಯಪಡಿಸಿದ್ದಾನೆ. ಆತನ ನಮ್ಮಲ್ಲಿ ಆಸಕ್ತನಾಗಿದ್ದಾನೆ ಪ್ರೇರೆ. ದೇವರು ಕೂಡ ತನ್ನ ಹೋಲಿಕೆಯಲ್ಲಿ, ತನ್ನ ಸ್ವರೂಪದಲ್ಲಿ, ತನ್ನ ಕೈಗಳಿಂದ ಮಣ್ಣನ್ನು ತೆಗೆದು ತನ್ನ ರೂಪ ಕೊಟ್ಟಿದ್ದಾನೆ. ತನ್ನ ಜೀವಶ್ವಾಸವನ್ನು ಊದಿದ್ದಾನೆ. ಹೌದು, ತನ್ನೊಂದಿಗೆ ಪ್ರೀತಿಯ ಸಂಬಂಧದಲ್ಲಿರಲೆಂದು, ಹೌದು, ದೇವರು ತನ್ನೊಂದಿಗೆ ಸಹವಾಸ ಮಾಡಲೆಂದೇ ನಿರ್ಮಿಸಿಕೊಂಡಿದ್ದ ಪ್ರೇರೆ ಮೊದಲನೇ ಸ್ತ್ರೀ ಪುರುಷರನ್ನು. ಅವರಾದರೂ ಇಹಲೋಕದ ದುಷ್ಟಶಕ್ತಿಯಾದ ಸೈತಾನನ ಮಾತು ಕೇಳಿ ದೇವರಿಂದ ದೂರ ಆದರು ಪ್ರೇರೆ. ಅಂಧಕಾರದ ಮಾರ್ಗದಲ್ಲಿ ನಡೆದರು. ಅದರ ಬೆಳಕಾಗಿ ದೇವರು ಯೇಸು ಕ್ರಿಸ್ತನಾಗಿ ಈ ಲೋಕಕ್ಕೆ ಬಂದಿದ್ದಾನೆ 2000 ವರ್ಷಗಳ ಕೆಳಗೆ. ಆತನಲ್ಲಿ ಹಿಂಬಾಲಿಸುವುದಾದರೆ ನಾವು ಬೆಳಕಿನಲ್ಲಿ ನಡೆಯುತ್ತೇವೆ, ಕತ್ತಲಲ್ಲಿ ನಡೆಯುವುದಿಲ್ಲ, ಮತ್ತು ನಾವು ಕೂಡ ಲೋಕಕ್ಕೆ ಬೆಳಕಾಗುತ್ತೇವೆ. ಯೇಸು ನಂಬುವವರು, ದೇವರನ್ನು ನಂಬುವವರು, ಆಸಕ್ತರಾಗಿರುವವರು ಕತ್ತಲಲ್ಲಿ ನಡೆಯಬಾರದೆಂದೇ ದೇವರೇ ಬೆಳಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಕೃಪೆ ಬಾಹುಲ್ಯವನ್ನು ನೀಡಿದ್ದಾನೆ ಪ್ರೇರೆ. ಪಾಪ ನಿಯಮವನ್ನು ದೂರ ಮಾಡುತ್ತಿದ್ದಾನೆ ಆತನಲ್ಲಿ ವಿಶ್ವಾಸ ಇಡುವವರಿಗೆ. ಆತನ ಪಾದ ಸ್ಪರ್ಶ ನೀಡುತ್ತಿದ್ದಾನೆ ಪ್ರಾರ್ಥನೆಯಲ್ಲಿ ಇರುವವರಿಗೆ. ಆತನಲ್ಲಿರುವ ಕೃಪೆ ಸರ್ವೋನ್ನತವಾಗಿದೆ ಎಂದು ತಿಳಿಯಪಡಿಸುತ್ತಿದ್ದಾನೆ ತನ್ನ ಪವಿತ್ರ ಆತ್ಮನ ಮೂಲಕ. ಹೌದು, ಯುಗ ಯುಗಗಳು ಆತನೊಂದಿಗೆ ಜೀವಿಸುವ ಭಾಗ್ಯ ನೀಡುತ್ತಾನೆ. ಹೌದು, ಕನ್ನಿಕೆಯಂತೆ ನಮ್ಮನ್ನು ನಾವು ಯೇಸುವಿನ ಆಗಮನಕ್ಕೆ ಅಥವಾ ಪರಲೋಕ ಪ್ರವೇಶಕ್ಕೆ, ಸಂಪೂರ್ಣ ರಕ್ಷಣೆಗೆ ಸಿದ್ಧವಾಗಬೇಕಾಗಿದೆ. ಹೌದು, ಹೀಗೆ 91ನೇ ಕೀರ್ತನೆ 14ನೇ ವಾಕ್ಯ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಹೌದು ಪ್ರೇರೆ, ನಾವು ವಾಕ್ಯದಲ್ಲಿ ನೋಡುತ್ತೇವೆ. ರೋಮಾಪತ್ರಿಕೆಯಲ್ಲಿ, ಹೌದು ಪ್ರೇರೆ, ರೋಮಾಪತ್ರಿಕೆ 12ನೇ ಅಧ್ಯಾಯ 11ನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಪ್ರೇರೆ. ರೋಮನ್ಸ್ ಚಾಪ್ಟರ್ 12 ವರ್ಸ್ 11th ವರ್ಡ್. ಇಲ್ಲಿ ನೋಡುವುದಾದರೆ ಆಸಕ್ತಿ ವಿಷಯದಲ್ಲಿ ಮಾಂದರಾಗದೇ ಇರಬೇಕೆಂದು ಕೋರುತ್ತಿದ್ದಾನೆ ಪೌಲನು ದೇವರ ಸೇವೆ ವಿಷಯದಲ್ಲಿ. ಹೌದು, ನಾವು 91ನೇ ಕೀರ್ತನೆ ನೋಡಿದೆವು. ಅವನು ನನ್ನಲ್ಲಿ ಆಸಕ್ತನಾದದ್ದರಿಂದ ಅವನನ್ನು ರಕ್ಷಿಸುವೆನು. ಪ್ರೇರೆ, ರಕ್ಷಣೆ ಆಗಬೇಕಾದ್ರೆ ನಾವು ದೇವರಲ್ಲಿ ಆಸಕ್ತರಾಗಿರಬೇಕು. ದೇವರ ಸೇವೆಯಲ್ಲಿ ನಾವು 12ನೇ ಅಧ್ಯಾಯ ರೋಮಪತ್ರಿಕೆ 11ನೇ ವಾಕ್ಯ, ರೋಮನ್ಸ್ ಚಾಪ್ಟರ್ 12 ವರ್ಸ್ 11th ವರ್ಡ್. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಪ್ರೇರೆ, ಜಾಗ್ರತೆ ಬೇಕಾದಲ್ಲಿ ಆಲಸ್ಯರಾಗಿರದೆ ಕರ್ತನ ಸೇವೆಯನ್ನು ಮಾಡುವವರಾಗಿರ್ರಿ. ಜಾಗ್ರತೆಯಾಗಿರಬೇಕು, ಆಲಸ್ಯರಾಗದೆ ಕರ್ತವ್ಯ ಪ್ರಭುವಿನ ಸೇವೆಯಲ್ಲಿ. ಪ್ರೇರೆ, ಪ್ರಭುವಿನ ಸೇವೆ ಅಂದರೆ ದೇವರ ವಾಕ್ಯದ ಪ್ರಕಾರ ನಡೆಯುವುದೇ. ದೇವರ ವಾಕ್ಯದ ಪ್ರಕಾರ ನಡೆಯಿರಿ ಎಂದು ಬೋಧಿಸುವುದೇ.
ಶಿಲುಬೆಯ ಸಂದೇಶ ಸಾರುವುದೇ, ಪ್ರಾಣ ಕೊಟ್ಟ ಪ್ರೀತಿಯನ್ನು ಸಾರುವುದೇ, ಪಾಪ ಕ್ಷಮಾಪಣೆಗಾಗಿ ರಕ್ತ ಸುರಿಸಿದ ಆ ಪ್ರಾಣಪ್ರಿಯನ, ಲೋಕರಕ್ಷಕನ, ಲೋಕ ಉದ್ಧಾರಕನ, ದೇವಕುಮಾರನ ಪ್ರೀತಿಯನ್ನು ಸಾರುವುದೇ ಪ್ರೇರೆ. ನಿತ್ಯ ಜೀವದ ವಾಕ್ಯಗಳನ್ನು, ಯೇಸುವೆ ಮಾರ್ಗ ಪರಲೋಕಕ್ಕೆ, ತಂದೆಯಾದ ದೇವರ ಬಳಿಗೆ, ಯೇಸುವೆ ಸತ್ಯ ಪಾಪದ ಜೀವಿತದಿಂದ ಬಿಡುಗಡೆಗೆ, ಯೇಸುವೆ ಸಮೃದ್ಧಿ ಜೀವ, ದುಷ್ಟನಾದ ಸೈತಾನನಿಂದ, ಕೊಲೆಗಾರ ಮರಣಾಧಿಕಾರಿಯಿಂದ ಬಿಡಿಸುವ ಜೀವನಾಯಕ ಯೇಸು ಎಂದು ಸಾರಬೇಕಾಗಿದೆ ಪ್ರೇರೆ. ಪಾಪ ಕ್ಷಮಾಪಣೆಯಾಗುತ್ತವೆ ಯೇಸುವಿನ ಬಳಿಗೆ ಬರುವುದಾದರೆ. ಆತನೇ ಎಲ್ಲ ಮಾನವರ ಪಾಪಗಳನ್ನು ಹೊತ್ತುಕೊಂಡು ಹೋಗಿದ್ದಾನೆ. ಶಿಲುಬೆಯಲ್ಲಿ ಅವುಗಳನ್ನು ಜಡಿದು ಅವುಗಳನ್ನು ಬಲಹೀನಪಡಿಸಿ ಸಾಯಿಸಿ ಸಮಾಧಿಯಲ್ಲಿ ಹಾಕಿ ಆತನು ಪರಿಶುದ್ಧನಾಗಿ ಎದ್ದಿದ್ದಾನೆ. ಹೌದು ಪ್ರೇರೆ, ಆತನಲ್ಲಿ ವಿಶ್ವಾಸ ಇಡುವುದಾದರೆ ಪಾಪ ಭಾರ ಇಳಿದು ಹೋಗುತ್ತದೆ, ಪಾಪ ಕ್ಷಮಾಪಣೆ ಉಂಟಾಗುತ್ತದೆ. ಪ್ರಭುವೇ, ಪಾಪಿಯಾದ ನನ್ನ ಮೇಲೆ ದಯೆ ತೋರು. ನಿನ್ನ ನಿಷ್ಕಳಂಕ, ನಿರ್ದೋಷ, ಅಮೂಲ್ಯ, ಪರಿಶುದ್ಧ ದೈವ ರಕ್ತದಿಂದ, ಕಾಮವಿಲ್ಲದೆ, ಪುರುಷ ಸಂಕಲ್ಪವಿಲ್ಲದೆ, ಮಾನವ ಸಹಜ ಬಯಕೆ ಇಲ್ಲದೆ, ರಕ್ತ ಸಂಬಂಧದಿಂದ ಹುಟ್ಟಿಲ್ಲ ಯೇಸು. ಹೌದು ಪ್ರೇರೆ, ಕನ್ನಿಕೆಯಲ್ಲಿ ಪರಿಶುದ್ಧ ದೇವರ ಆತ್ಮಶಕ್ತಿಯಿಂದ, ಸ್ವರ್ಗದ ಶಕ್ತಿಯಿಂದ ಹುಟ್ಟಿದ್ದಾನೆ. ಆತನಲ್ಲಿ ಪಾಪ ಇಲ್ಲ ಪ್ರೇರೆ. ಪಾಪ ನನ್ನಲ್ಲಿ ಇದೆ ಎಂದು ನಿಮ್ಮಲ್ಲಿ ತೋರಿಸಬಲ್ಲವರು ಯಾರಿದ್ದೀರಿ ಎಂದು ಅಂದಿನ ಸಮಾಜಕ್ಕೆ 2000 ವರ್ಷಗಳ ಕೆಳಗೆ ಸವಾಲು ಹಾಕಿದ ಪ್ರೇರೆ. ಯಾರಿಗೆ ತೋರಿಸಲಾರದೋಯಿತು. ಕಾರಣ, ಆತನು ನುಡಿದಂತೆ ಇದ್ದನು, ನುಡಿದದ್ದನ್ನೇ ಮಾಡುತ್ತಿದ್ದನು, ಮಾಡಿದ್ದೇ ನುಡಿಯುತ್ತಿದ್ದನು ಪ್ರೇರೆ. ಹೌದು, ಕಾರಣ ಆತನು ಕೊಟ್ಟ ಮಾತಿಗೆ ತಪ್ಪದಾತನು. ಮನುಷ್ಯರಾದರೂ ಮಾತು ತಪ್ಪುವವರು ಪ್ರೇರೆ. ಹೌದು, ಆದ್ದರಿಂದ ನರಾಧಿಪತಿಗಳಲ್ಲಿ, ಮನುಷ್ಯ ಮಾತ್ರದವರಲ್ಲಿ ಭರವಸೆ ಇಡಬೇಡಿರಿ. ಅವರು ತಕ್ಕ ಸಮಯದಲ್ಲಿ ಸಹಾಯ ಮಾಡೋರು ಶಕ್ತರಲ್ಲ. ಆದರೆ ಯೆಹೋವನಲ್ಲಿ ಭರವಸೆ ಇಡಿರಿ, ಅದು ಒಳ್ಳೆಯದು. ಆ ಸೃಷ್ಟಿಕರ್ತನಲ್ಲಿ ವಿಶ್ವಾಸವಿಡಿರಿ, ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ ಎಲ್ಲ ರೀತಿಯಲ್ಲಿ ದೇವಚಿತ್ತದಂತೆ. ಹೌದು ಪ್ರೇರೆ, ನಾವು ವಾಕ್ಯದ ಪ್ರಕಾರ ನಡೆಯಬೇಕಾಗುತ್ತದೆ. ದೇವರ ಮಾತುಗಳನ್ನು ಪ್ರೀತಿಸಿ ಆಸಕ್ತರಾಗಿರಬೇಕಾಗಿರುತ್ತದೆ. ಹೀಗೆ ಅವನು ನನ್ನಲ್ಲಿ ಆಸಕ್ತನಾದ್ದರಿಂದ ಅವನನ್ನು ಉದ್ಧರಿಸುವೆನು, ರಕ್ಷಿಸುವೆನು. ಪ್ರೇರೆ, ನಾವು ಜಾಗ್ರತೆ ಬೇಕಾದಲ್ಲಿ, ಅಂದರೆ ಇಲ್ಲಿ ದೇವಜನರು ನಡೆದುಕೊಳ್ಳಬೇಕಾದ ರೀತಿ ವಿವರಿಸ್ತಿದ್ದಾನೆ ಪೌಲನು 12ನೇ ರೋಮ ಪತ್ರಿಕೆಯಲ್ಲಿ. ದೇವಜನರು ನಡೆದುಕೊಳ್ಳಬೇಕಾದ ರೀತಿಯಲ್ಲಿ 11ನೇ ವಾಕ್ಯ ಬರುವಾಗ ಜಾಗ್ರತೆ ಬೇಕಾದಲ್ಲಿ, ಹೌದು ಪ್ರೇರೆ, ಮಾನ ಮರ್ಯಾದೆ ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿ ಇರಬೇಕಂತ ಅಂದರೆ ಜಾಗ್ರತೆ ಬೇಕಾದಲ್ಲಿ, ಹೌದು, ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಪ್ರಭುವಿನ ಯೇಸುವಿನ ಸೇವೆ ಮಾಡುವವರಾಗಿರಿ. ಹೌದು, ಆತ್ಮಗಳ ರಕ್ಷಣೆ, ನರಕದ ಮಾರ್ಗದಲ್ಲಿರೋರನ್ನು ಪರಲೋಕ ಬೆಳಕಿನ ಮಾರ್ಗದಲ್ಲಿ, ಯೇಸುವಿನ ಮಾರ್ಗದಲ್ಲಿ ನಡೆಸುವುದೇ ದೇವರ ಸೇವೆ ಪ್ರೇರೆ. ಮತ್ತು ಯೇಸುವನ್ನು ಪ್ರೀತಿಸುವವರು ಆತನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾರೆ. ಮತ್ತು ಯೇಸು ಕ್ರಿಸ್ತನು ತಂದೆಯನ್ನು ಬೇಡಿಕೊಂಡು ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತೇನೆ ಎಂದಿದ್ದಾನೆ. ಆ ಸಹಾಯಕನು ಸತ್ಯ ಸ್ವರೂಪಿಯಾದ ಪರಿಶುದ್ಧ ಆತ್ಮನೇ. ಲೋಕವು ಆತನನ್ನು ಬರಮಾಡಿಕೊಳ್ಳುವುದಿಲ್ಲ. ಹೌದು, ಲೋಕವು ಕಣ್ಣಿನ ಆಶೆಯಲ್ಲಿ, ಶರೀರದ ಇಚ್ಛೆಗಳಲ್ಲಿ, ಬದುಕು ಡಂಬದಲ್ಲಿ ಮುಳುಗಿ ಹೋಗಿದೆ, ಸೈತಾನನ ಬಲೆಯಲ್ಲಿ. ಇವು ದೇವರಿಂದ ಹುಟ್ಟದೆ ಲೋಕದಿಂದಲೇ. ಲೋಕದ ಜ್ಞಾನ ಹೆಚ್ಚಾದರೆ ದೆವ್ವಗಳಿಗೆ ಸಂಬಂಧಪಟ್ಟಿದೆ, ದೆವ್ವದಿಂದಲೇ ಹುಟ್ಟಿದ್ದು. ಅಪ್ರೇ, ಲೋಕವು ಪಾತಾಳಕ್ಕೆ ಇಳಿಯುತ್ತದೆ ಒಂದು ದಿನ, ನಿಶ್ಚಯವಾಗಿ. ಮೆಲ್ಲಗೆ ಆದರೂ ಪರವಾಗಿಲ್ಲ, ನಿಶ್ಚಯವಾಗಿ ಇಳಿಯುತ್ತದೆ. ಹೌದ್ರಿ, ಕಾರಣ ಲೋಕದಲ್ಲಿರುವುದೆಲ್ಲವೂ ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಡಂಬ, ಲೋಕವಾದ ಇಚ್ಛೆ ಗತಿಸಿ ಹೋಗುತ್ತದೆ. ದೇವರ ಚಿತ್ತವನ್ನು, ದೇವರ ವಾಕ್ಯವಾದ ಯೇಸುವಿನ ಮಾತುಗಳನ್ನು ಕೈಗೊಂಡು ನಡೆಯುವವನು ನಿತ್ಯ ಚಿರಂಜೀವಿಯಾಗಿ ಜೀವಿಸುತ್ತಾನೆ. ಹೌದು ಪ್ರೇ, ಹೀಗೆ ನಾವು ಯೇಸುವಿನಲ್ಲಿ ಆಸಕ್ತರಾಗಿರುವುದಾದರೆ ನಾವು ಬೇಕಾದ ಜಾಗ್ರತೆ ತೆಗೆದುಕೊಳ್ಳುತ್ತೇವೆ. ನಾವು ಅವರ ಪ್ರಕಾರ ನಡೆಯದೆ, ಲೋಕದ ಮಾನ ಮರ್ಯಾದೆ ಪ್ರಕಾರ ನಡೆಯದೆ ನಾವು ಮಾನಸಾಂತರ ಹೊಂದುತ್ತೇವೆ ಪ್ರೇರೆ. ನೂತನ ಜೀವಿಗಳಾಗಲು ಪ್ರಯತ್ನಿಸಿ ಸಫಲರಾಗುತ್ತೇವೆ. ದೇವರಿಗೆ ಮೀಸಲಾದವರೆಂದು ಜೀವಿಸುತ್ತೇವೆ, ಮೆಚ್ಚುಗೆಯಾದವರ ಥರ ಜೀವಿಸುತ್ತೇವೆ. ಸಜೀವ ಯಜ್ಞವಾಗಿ ನಿಜವಾದ ಆರಾಧನೆ, ವಿವೇಕವಾದ ಆರಾಧನೆ ಸಲ್ಲಿಸುತ್ತೇವೆ ಪ್ರಭುವಿಗೆ. ಹೌದು, ಅಂಥವರನ್ನು ಹುಡುಕುತ್ತಿದ್ದಾನೆ ಪ್ರಭು. ಆತ್ಮಸ್ವರೂಪನಾಗಿದ್ದಾನೆ. ಆತ್ಮದಿಂದ ಸತ್ಯದಿಂದ ಆರಾಧಿಸುವವರೇ ತನ್ನನ್ನು ಆರಾಧಿಸಬೇಕೆಂದು ತಂದೆ ಹುಡುಕುತ್ತಿದ್ದಾನೆ. ಅಂಥವರೇ ಆರಾಧಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದಾನೆ ಎಂದು ನಾವು ಯೋಹಾನ್ ಸುವಾರ್ತೆ 4ನೇ ಅಧ್ಯಾಯ 22ನೇ ವಾಕ್ಯ ಭಾಗದಿಂದ 25ನೇ ವಾಕ್ಯದವರೆಗೆ ಓದುತ್ತೇವೆ ಪ್ರೇರೆ. ಹೀಗೆ
ಅವನು ನನ್ನಲ್ಲಿ ಆಸಕ್ತನಾದ್ದರಿಂದ ಅವನನ್ನು ರಕ್ಷಿಸುವೆನು. ನಾವು ದೇವರಲ್ಲಿ ಆಸಕ್ತರಾದರೆ ರಕ್ಷಣೆ ಹೊಂದುತ್ತೇವೆ. ರಕ್ಷಿಸುತ್ತಾನೆ ಯೇಸು, ತಂದೆ, ಪರಿಶುದ್ಧಾತ್ಮ ಪ್ರಭು, ಏಕದೇವರು. ಹೌದು. ಇನ್ನೊಂದು ವಾಕ್ಯ ನೋಡೋದಾದರೆ ಇಸ್ರಾಯೇಲರ ಆಸಕ್ತಿ ಪ್ರೇರೆ. ಹೌದು. ಪೌಲನು ಅದೇ ರೋಮ ಪತ್ರಿಕೆ 10ನೇ ಅಧ್ಯಾಯ 1ನೇ ವಾಕ್ಯ ಭಾಗದಿಂದ ಹೇಳುತ್ತಿದ್ದಾನೆ. ರೋಮನ್ ಚಾಪ್ಟರ್ 10 ವರ್ಸ್ 1 to 3rd ವರ್ಡ್. ಇಲ್ಲಿ ಓದೋದಾದರೆ 1ರಿಂದ 3ನೇ ವಾಕ್ಯ. ಸಹೋದರರೇ, 1ನೇ ವಾಕ್ಯ 10ನೇ ಅಧ್ಯಾಯ ರೋಮ 1ನೇ ವಾಕ್ಯದಿಂದ 3ರವರೆಗೆ. ಸಹೋದರರೇ, ಇಸ್ರಾಯೇಲರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯು, ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ. 2ನೇ ವಾಕ್ಯ. ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ನೋಡ್ರಿ, ಪೌಲನು ಹೇಳ್ತಿದ್ದಾನೆ ಇಸ್ರಾಯೇಲರ ಬಗ್ಗೆ, ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ಯಾರು? ಇಸ್ರಾಯೇಲರು, ಅಬ್ರಾಮ, ಇಸಾಕ, ಯಾಕೋಬ ವಂಶದವರು. ಪ್ರೇರೆ, ಇಂದು ನಾವು ನೋಡೋದಾದರೆ ಯಹೂದ್ಯರು ಹೊರಟೋದ್ರು ಪ್ರೇರೆ, ಹೊರಗಡೆ ಉಳಿದ್ರು, ಅವರು ಯೇಸುವನ್ನು ವಿಶ್ವಾಸೋದಿಲ್ಲ. ಆದರೆ ಹುಟ್ಟಿದಾಗಲಿಂದ ಕ್ರೈಸ್ತರು ಎಂದರ್ಥ ಪ್ರೇರೆ. ಇಸ್ರಾಯೇಲರು ರಕ್ಷಣೆ ಹೊಂದಬೇಕೆಂದು ನನ್ನ ಮನೋಭಿಲಾಷೆಯು, ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯಾಗಿದೆ. ಇಂದು ಹುಟ್ಟಿದಾಗಿನಿಂದ ಕ್ರೈಸ್ತರಾದವರು ರಕ್ಷಣೆ ಆಗಬೇಕೆಂದು ನನ್ನ ಮನೋಭಿಲಾಷೆ, ದೇವರಲ್ಲಿ ನಾನು ಮಾಡುವ ವಿಜ್ಞಾಪನೆ ಎಂದು ಪೌಲ ಹೇಳುತ್ತಿದ್ದಾನೆ. ಹೌದು. ಯಹೂದ್ಯ ಕುಲದಲ್ಲಿ ಆತನು ಕೂಡ ಹುಟ್ಟಿದ್ದನು. ಫರಿಸಾಯ ಪಂಥದಾತನು, ರೋಮ ಪ್ರಜೆ ಆಗಿದ್ದ ಪೌಲನು ಮಧ್ಯದಲ್ಲಿ ಯೇಸುವನ್ನು ವಿಶ್ವಾಸಿಸಿದ ಪ್ರೇರಿ. ಆದರೆ ಯಾರೊಳಗಿನಿಂದ ವಿಶ್ವಾಸ ಉದಯವಾಗಿತ್ತು ಅವರೇನು ನಂಬುತ್ತಿಲ್ಲ. ಹೌದು ಪ್ರೇರಿ. ಹೀಗೆ ನಾವು ಇಸ್ರಾಯೇಲರ ರಕ್ಷಣೆ ಹೊಂದಬೇಕೆಂದು ಮನೋಭಿಲಾಷೆ ಅಂತ ಪ್ರೇರಿ ಪೌಲನದು ದೇವರಿಗೆ ನಾನು ಮಾಡುವ ವಿಜ್ಞಾಪನೆ ಆಗಿದೆ. ಹೌದು. ನಾವು ಕೂಡ ಅದೇ ರೀತಿ ರಾಸಬೇಕು. ಕ್ರೈಸ್ತರು, ಅನ್ಯ ಜನರು ರಕ್ಷಣೆ ಹೊಂದಬೇಕು, ಅದೇ ನಮ್ಮ ಮನೋಭಿಲಾಷೆ ಎಂದು ಹೇಳಬೇಕಾಗಿದೆ. ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ದೇವರೆಲ್ಲ ಆಸಕ್ತರಾಗಿದ್ದಾರೆ ಅಂತ ಪ್ರೇರೆ. ಹೌದು. ಇಂದಿನ ದಿನಗಳು ನೋಡ್ತೇವೆ ಪ್ರೇರೆ, ನಾವು ಬಂಡೆಯ ಮೇಲಿರುವ ಸಭೆ ಅಂತ. ಹೌದು. ಅವರು ದೇವರೆಲ್ಲ ಆಸಕ್ತರಾಗಿದ್ದಾರೆ. ಆದರೆ ಮುಂದೆ ನೋಡೋದಾದರೆ, ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ. ಆದರೆ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ ಅಂತ ಪ್ರೇರೆ. ಪರಿಶುದ್ಧ ಆತ್ಮನ ಪಾಪ ಮರಣಗಳ ನಿಯಮದಿಂದ ಬಿಡಿಸುವ ನಂಬಿ ನಡೆಯದೆ ನೋಡಿ ನಂಬುವುದರಲ್ಲಿ ಇದ್ದಾರೆ ಅಜ್ಞಾನ. ಆದ್ದರಿಂದ ಅವರು ಆಸಕ್ತರಾಗಿದ್ದಾರೆ. ಆದರೆ ಅವರ ಜ್ಞಾನ, ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ. ಅವರು ದೇವರಿಂದ ದೊರಕುವ ನೀತಿಯನ್ನು ಅರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದದರಿಂದ ಅವರು ದೇವರ ನೀತಿಗೆ ಅಧೀನರಾಗಲಿಲ್ಲ. ದೇವರಿಂದ ದೊರಕುವ ನೀತಿಗೆ ಬದಲಾಗಿ ಸ್ವನೀತಿಯನ್ನು, ದೇವರಿಂದ ದೊರಕುವ ನೀತಿಯನ್ನು ಅರಿಯದೆ, ಆದರೆ ದೇವರಿಂದ ದೊರಕುವ ನೀತಿ ಅಂದರೆ ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದಾಗ, ತಂದೆಯಿಂದ ಪರಿಶುದ್ಧಾತ್ಮನನ್ನು ಯೇಸು ಕಳಿಸಿಕೊಟ್ಟಾಗ ಆ ಪರಿಶುದ್ಧಾತ್ಮ ಸದಾಕಾಲ ನಮ್ಮ ಸಂಗಡ ಇರಲು, ನಮ್ಮ ಹೃದಯದಲ್ಲಿ, ದೇಹ, ಆತ್ಮ, ಪ್ರಾಣದಲ್ಲಿ ಸ್ಪಷ್ಟವಾಗಿ ಸನ್ನಿಧಿ ತುಂಬಿಕೊಂಡಾಗ, ಹೌದು ಪ್ರೇರಿ, ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಅಪೊಸ್ತಲ ಕಾರ್ಯ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದುತ್ತೇವೆ. ಆಗ ನೀವು ಜೆರುಸಲೇಮ್, ಜುದಯ, ಸಮಾರ್ಯ, ವಿಶ್ವದ ಎಲ್ಲ ಕಡೆಗೆ ಹೋಗಿ ನನಗೆ ಸಾಕ್ಷಿಗಳಾಗುವಿರಿ. ನೀವು ಮೊದಲಿನಿಂದ ನನ್ನೊಂದಿಗೆ ಇದ್ದ ಕಾರಣ ನೀವೇ ಸಾಕ್ಷಿಗಳು. ಹೀಗೂ ಸತ್ಯ ಸ್ವರೂಪಿಯಾದ ಪರಿಶುದ್ಧಾತ್ಮ ಬಂದ ಮೇಲೆ, ತಂದೆ ನನ್ನ ಹೆಸರಿನಲ್ಲಿ ಕಳಿಸಿಕೊಡಲು ಹೋಗುವ ಪರಿಶುದ್ಧಾತ್ಮನ ಬಂದ ಮೇಲೆ ನಿಮ್ಮನ್ನು ಬಲಪಡಿಸುತ್ತಾನೆ, ಸಮಗ್ರ ಸತ್ಯ ಕರೆದುಕೊಂಡು ಹೋಗುತ್ತಾನೆ. ನಾನು ಹೇಳಿದವುಗಳಿಂದ ಆಯುಧ ತೆಗೆದು ನಿಮಗೆ ತಿಳಿಯಪಡಿಸುತ್ತಾನೆ. ಅದು ಪ್ರೇರಿ. ಮತ್ತು ಪಾಪ, ನೀತಿ, ಅಂತಿಮ ತೀರ್ಪು ಇವುಗಳ ಬಗ್ಗೆ ಮನವರಿಕೆ ಮಾಡಿಕೊಡುತ್ತಾನೆ. ಲೋಕವು ತಾಳಿದ ತಪ್ಪು ಭಾವನೆ, ಅದು ಪ್ರೇರಿ. ಅವರು ದೇವರಿಂದ ದೊರಕುವ ನೀತಿಯನ್ನು ಅರಿಯದೆ, ಅದು ಪ್ರೇರಿ, ಪರಿಶುದ್ಧಾತ್ಮನ ಮೂಲಕ ಕೊಡುವ ದೇವರ ನೀತಿ ಪ್ರೇರಿ, ಯೇಸುವಿನ ನೀತಿ, ಶಿಲುಬೆಯಲ್ಲಿ ನಮ್ಮ ಸ್ವಭಾವ ನಾಶವಾಯಿತು ಪ್ರೇರಿ. ಪಾಪ ಸ್ವಭಾವ, ದೈವ ಸ್ವಭಾವ ಉಂಟಾಯಿತು. ಕ್ರಿಸ್ತೇಶನ ವಿಶ್ವಾಸಿಟ್ಟವರಿಗೆ ದೇವರ ಮಕ್ಕಳ ಸ್ವಭಾವ ಉಂಟಾಯಿತು. ನೀತಿಯ ಸ್ವಭಾವ, ನಂಬಿಕೆಯ ಸ್ವಭಾವ. ಹೌದು. ಅವರು ದೇವರಿಂದ ದೊರಕುವ ನೀತಿಯನ್ನು ಅರಿಯದೆ ಸ್ವನೀತಿಯನ್ನು ಸ್ಥಾಪಿಸಬೇಕೆಂದು ಪ್ರಯತ್ನಿಸ್ತಾ ಇದ್ದದರಿಂದ, ಹೌದು, ಸ್ವನೀತಿ, ದೇವರ ಆತ್ಮ ಪಡೆಯದೆ ಸ್ವಂತ ಜ್ಞಾನದಿಂದ, ಹೌದು, ಪರಿಶುದ್ಧ ಆತ್ಮನ ಮಾರ್ಗದಲ್ಲಿ ಅಲ್ಲದೆ ಮನುಷ್ಯ ಮಾರ್ಗದಲ್ಲಿ ಸ್ವನೀತಿಯನ್ನು ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ
ಇದ್ದಿದ್ದರಿಂದ ಧರ್ಮಶಾಸ್ತ್ರ ಮಾರ್ಗದಲ್ಲಿ ಹಳೆ ಒಡಂಬಡಿಕೆ ಪ್ರಕಾರ ಪ್ರಯತ್ನಿಸ್ತಾ ಇದ್ದಿದ್ದರಿಂದ ಸ್ವನೀತಿ ಸ್ಥಾಪಿಸಬೇಕೆಂದು ದೇವರ ನೀತಿಗೆ ಅಧೀನರಾಗಲಿಲ್ಲ. ಪ್ರಿಯರೇ, 4ನೇ ವಾಕ್ಯ, ನಂಬುವವರೆಲ್ಲರಿಗೆ ನೀತಿಯನ್ನು ದೊರಕಿಸಿರುವ ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು. ನಂಬುವವರೆಲ್ಲರಿಗೆ ನೀತಿಯನ್ನು ದೊರಕಿಸಿರುವ ನಂಬುವವರೆಲ್ಲರಿಗೆ ನೀತಿಯನ್ನು ದೊರಕಿಸಿದ್ದಾನಂತೆ ಪ್ರೇರೆ. ಯಾರು? ಕ್ರಿಸ್ತ. ಆ ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು. ಪ್ರಿಯ, ಹಳೆ ಒಡಂಬಡಿಕೆಯಲ್ಲಿ ಬಲಿಗಳು, ಸಮಾಧಾನ ಬಲಿಗಳು, ಪಾಪ ಪರಿಹಾರ ಬಲಿಗಳು, ಪ್ರೇರೆ, ದೋಷ ಪರಿಹಾರ ಬಲಿಗಳು, ಅನೇಕ ರೀತಿಯ ಬಲಿಗಳಿದ್ದವು. ಆದರೆ ನಂಬುವವರಿಗೆ ನೀತಿಯು ದೊರಕಿತು ಪ್ರೇರೆ. ಯಾವುದರಿಂದ? ಕ್ರಿಸ್ತನಿಂದ ಆ ಧರ್ಮಶಾಸ್ತ್ರ ಪಾಲಿಗೆ, ಕರ್ಮ ಮಾರ್ಗಕ್ಕೆ, ಆ ಆಚಾರ ಭಕ್ತಿಯ ಪಾಲಿಗೆ ಅಂತ್ಯ ಆಯಿತು ಅಂತ ಪ್ರೇರೆ. 5ನೇ ವಾಕ್ಯ, 5th ವರ್ಡ್, ರೋಮನ್ಸ್ ಚಾಪ್ಟರ್ 10 ವರ್ಸ್ 5th ವರ್ಡ್, ನೇಮನಿಷ್ಠೆಗಳಿಂದಾಗುವ ನೀತಿಯ ವಿಷಯದಲ್ಲಿ ಅದನ್ನು ಅನುಸರಿಸಿದವನೇ ಅದರಿಂದ ಜೀವಿಸುವವನೆಂಬುದಾಗಿ ಮೋಶೆ ಬರೆಯುತ್ತಾನೆ. ಆದರೆ 6ನೇ ವಾಕ್ಯ, ನಂಬಿಕೆಯಿಂದ ಉಂಟಾಗುವ ನೀತಿಯು ಏನು ಹೇಳುತ್ತದೆ? ಕ್ರಿಸ್ತನನ್ನು ಕೆಳಕ್ಕೆ ಕರೆದುಕೊಂಡು ಬರುವುದಕ್ಕೆ ಯಾರು ಮೇಲಣ ಲೋಕಕ್ಕೆ ಏರಿ ಹೋದಾರು? 7ನೇ ವಾಕ್ಯ, ಎಂದಾಗಲಿ ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿಕೊಂಡು ಬರುವುದಕ್ಕೆ ಯಾರು ಪ್ರೇತ ಲೋಕಕ್ಕೆ ಇಳಿದು ಹೋದಾರು? 8ನೇ ವಾಕ್ಯ, ಎಂದಾಗಲಿ ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ. 8ನೇ ವಾಕ್ಯ, ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿಯೇ ಇದೆ. ಹೌದು, ದೇವರ ವಾಕ್ಯ ನಮ್ಮ ಸಮೀಪದಲ್ಲಿ ಇದೆ. ಹೌದು, ಬೈಬಲ್ ಗ್ರಂಥ, ದೇವರ ವಿಶ್ವಾಸ, ಯೇಸು ನಾಮ ನಮ್ಮ ಸಮೀಪದಲ್ಲಿದೆ. ಅದು ನಿನ್ನ ಬಾಯಲ್ಲಿಯೇ ಇದೆ. ಓದಿದಾಗ ಹೌದು, ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ದೇವರ ವಾಕ್ಯ ನಿನ್ನ ಸಮೀಪದಲ್ಲಿದೆ, ನಿನ್ನ ಬಾಯಲ್ಲಿದೆ, ನಿನ್ನ ಸಮೀಪದಲ್ಲಿದೆ ಅನ್ನುತ್ತದೆ, ಹೃದಯದಲ್ಲಿ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆ ವಿಷಯವಾದ ವಾಕ್ಯವೇ. ಆ ವಾಕ್ಯ ಏನೆಂದರೆ ನಂಬಿಕೆ ವಿಷಯವಾದ ವಾರ್ತೆ ಪ್ರೇರೆ. ಹೌದು, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಹೌದು ಪ್ರೇರೆ, ನಾವು ಯೇಸು ಸಮೀಪದಲ್ಲಿದ್ದಾನೆ ದೇವರ ವಾಕ್ಯವಾಗಿ, ನಮ್ಮ ಬಾಯಲ್ಲಿದ್ದಾನೆ ದೇವರ ವಾಕ್ಯವಾಗಿ, ನಮ್ಮ ಹೃದಯದಲ್ಲಿದ್ದಾನೆ ದೇವರ ಆತ್ಮವಾಗಿ ಎಂದು ದೇವರ ವಾಕ್ಯ ಹೇಳುತ್ತದೆ ಪ್ರೇರೆ. ನಾವು ಸಾರುವ ನಂಬಿಕೆ ವಿಷಯವಾದ ವಾಕ್ಯವೇ. ಹೌದು, ಅದೇನೆಂದರೆ ನೀನು ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. 9ನೇ ವಾಕ್ಯ, ಅದೇನೆಂದರೆ ಯೇಸುವನ್ನು ದೇವರು ಮರಣದಿಂದ ಜೀವಕ್ಕೆ ಎಬ್ಬಿಸಿದನೆಂದು ಪ್ರೇರೆ. ಬಾಯಿಂದ ಅರಿಕೆ ಮಾಡಬೇಕಂತ ಯೇಸು ಪ್ರಭು ಎಂದು, ಮರಣದಿಂದ ದೇವರ ಆತನನ್ನು ಜೀವಂತವಾಗಿ ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನನಗೆ ರಕ್ಷಣೆಯಾಗುತ್ತದೆ ಎಂಬುದೇ. ಹೌದು ಪ್ರಿಯ, 10ನೇ ವಾಕ್ಯ, ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಹೌದು, ಹೃದಯದಿಂದ ನಂಬಿದರೆ ನೀತಿ ದೊರಕುತ್ತದೆ ಅಂತ ಪ್ರೇರೆ, ಬಾಯಿಂದ ಅರಿಕೆ ಮಾಡಿದರೆ ರಕ್ಷಣೆ ದೊರಕುತ್ತದೆ. ಏನೆಂದು? ಯೇಸು ಪ್ರಭು, ಯೇಸುವನ್ನು ದೇವರು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆ. ಹೌದು, ಹೀಗೆ 11ನೇ ವಾಕ್ಯ, ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ಹೌದು, ಯೇಸುವಿನ ಮೇಲೆ ನಂಬಿಕೆ ಇಡುವವರಿಗೆ ಯಾರು ಆಶಾಭಂಗ ಪಡುವುದಿಲ್ಲ ಅಂತ ಪ್ರೇರೆ. ನಿಜವಾದ ನಂಬಿಕೆ ಇಡಬೇಕಾಗಿದೆ. 12ನೇ ವಾಕ್ಯ, ಎಂದು ಶಾಸ್ತ್ರ ಹೇಳುತ್ತದೆ ಅಷ್ಟೇ, ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತ. ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ. ಕೃಪೆಯನ್ನು ಕರ್ತನ ನಾಮವನ್ನು 12ನೇ ವಾಕ್ಯ 13ನೇ ವಾಕ್ಯ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು ಎಂಬುದೇ. ಅದು ಯೇಸುವಿನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ ಆಗುತ್ತದೆ. 91ನೇ ಕೀರ್ತನೆ 14ನೇ ವಾಕ್ಯದಲ್ಲಿ ನೋಡಿದೆವು, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಹೌದು ಪ್ರೇರೆ, ನಾವು ಯೇಸುವನ್ನು ಸಮೀಪದಲ್ಲಿದ್ದಾನೆ ಪ್ರಭು ಎಂದು ವಿಶ್ವಾಸಬೇಕು. ತನ್ನ ವಾಕ್ಯ ನಮ್ಮ ಬಾಯಲ್ಲಿದೆ ಎಂದು ವಿಶ್ವಾಸಬೇಕು ಪ್ರೇರೆ. ಓದಿದ ಮುಖಾಂತರ ನಮ್ಮ ಹೃದಯದಲ್ಲಿ ತೆಗೆದುಕೊಳ್ಳಬೇಕು ಮತ್ತು ಪ್ರಭು ಎಂದು ವಿಶ್ವಾಸಬೇಕು. ಯೇಸುವನ್ನು ದೇವಕುಮಾರನನ್ನು ದೇವ ತಂದೆ ಸತ್ತವರೊಳಗಿಂದ ಜೀವಕ್ಕೆ ಎಬ್ಬಿಸಿದ್ದಾನೆಂದು ವಿಶ್ವಾಸಬೇಕು. ಹೌದು, ಹೀಗೆ ರಕ್ಷಣೆ ಆಗುತ್ತದೆ. ಮತ್ತು ಆತನ ಮೇಲೆ ನಂಬಿಕೆ ಇಡುವುದು ಯಾವನಾದರೂ ಆಶಾಭಂಗ ಹೊಂದುವುದಿಲ್ಲ ಅಂತ ಪ್ರೇರೆ. ಎಲ್ಲರಿಗೂ ಒಬ್ಬನೇ ಕರ್ತ, ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವರೆಲ್ಲರಿಗೆ, ಯೇಸು ಒಬ್ಬನೇ ಕರ್ತ ಅಂತ ಪ್ರೇರೆ, ರಕ್ಷಕ. ಆತನ ನಾಮ ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆ ಆಗುತ್ತದೆ. ಹೌದು ಪ್ರೇರೆ. ಹೀಗೆ ಯೇಸು ಕ್ರಿಸ್ತನು ತನ್ನ ಆಲಯದಲ್ಲಿ ವ್ಯಾಪಾರ ಮಾಡುತ್ತಿದ್ದಾಗಲೂ ಕೂಡ, ಇದು ನನ್ನ ತಂದೆಯ ಆಲಯ, ಇದನ್ನು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ ಎಂದು ಎಲ್ಲರನ್ನು ಓಡಿಸುತ್ತಾನೆ ಪ್ರೇರೆ, ಹೊಡೆದು. ಹೌದು, ಕಾರಣ ಆಸಕ್ತಿ. ಅಂತ ಆಸಕ್ತಿ
ರಕ್ಷಣೆ ಆಸಕ್ತಿ ದೇವರು ನಮ್ಮೆಲ್ಲರಿಗೆ ನೀಡಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್.